ಪ್ರಾಚೀನ ಕಾಲದಿಂದಲೂ ವಿಷ್ಣುವು ಈ ಜಗತ್ತಿನಲ್ಲಿ ಅವತರಿಸಿದ್ದಾನೆ ಮತ್ತು ದುಷ್ಟರನ್ನು ನಾಶ ಮಾಡಿದ್ದಾನೆ. ಇಲ್ಲಿಯವರೆಗೆ ಭಗವಾನ್ ವಿಷ್ಣುವಿನ 9 ಅವತಾರಗಳು ಈ ಭೂಮಿಯ ಮೇಲೆ ಅವತರಿಸಿವೆ. ಹಿಂದೂ ಪುರಾಣಗಳು ಮತ್ತು ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಗವಾನ್ ವಿಷ್ಣುವಿನ 10ನೇ ಅವತಾರವು ಕಲಿಯುಗದಲ್ಲಿ ಕಲ್ಕಿ ಅವತಾರದ ರೂಪದಲ್ಲಿ ಜನಿಸುತ್ತದೆ. ಕಲಿಯುಗದಲ್ಲಿ ಕಲ್ಕಿ ಅವತಾರಕ್ಕಾಗಿ 7 ಮಹಾಪುರುಷರು ಮತ್ತು ಚಿರಂಜೀವಿಗಳು ಇನ್ನೂ ಜೀವಂತವಾಗಿದ್ದಾರೆ. ಆದ್ದರಿಂದ ಆ 7 ಚಿರಂಜೀವಿಗಳ ಬಗ್ಗೆ ಮತ್ತು ಅವರು ಯಾವಾಗ ಮತ್ತು ಹೇಗೆ ಭಗವಾನ್ ವಿಷ್ಣುವಿನ ಕಲ್ಕಿ ಅವತಾರವನ್ನು ಭೇಟಿ ಮಾಡುತ್ತಾರೆ ಎಂಬುದರ ಕುರಿತು ನಾವು ತಿಳಿದುಕೊಳ್ಳೋಣ. ಈ ದೈವಿಕ ಪುರುಷರ ಪಟ್ಟಿಯಲ್ಲಿ ಮೊದಲ ಚಿರಂಜೀವಿ ಭಗವಾನ್ ಹನುಮಾನ್. ತಾಯಿ ಸೀತೆ ಹನುಮಂತನಿಗೆ ಚಿರಂಜೀವಿಯಾಗುವ ವರವನ್ನು ನೀಡಿದ್ದಳು ಮತ್ತು ಶ್ರೀರಾಮನು ಕಲಿಯುಗ ಮುಗಿಯುವವರೆಗೂ ಧರ್ಮ ಮತ್ತು ರಾಮಕಥೆಯನ್ನು ಪ್ರಚಾರ ಮಾಡಲು ಅನುಮತಿ ನೀಡಿದ್ದನು. ಹನುಮಂತನ ಅಸ್ತಿತ್ವದ ಪುರಾವೆ ಇನ್ನೂ ಅನೇಕ ಸ್ಥಳಗಳಲ್ಲಿ ಕಂಡುಬರುತ್ತದೆ. ಮಹಾಭಾರತದ ವನ ಪರ್ವ ಅಧ್ಯಾಯ 151ರ ಪ್ರಕಾರ ಭಗವಾನ್ ಭೀಮನು ದ್ರೌಪದಿಗೆ ಹೂವುಗಳನ್ನು ಪಡೆಯಲು ಗಂಧಮಾದನ ಪರ್ವತಕ್ಕೆ ಹೋಗುತ್ತಿದ್ದಾಗ ಭಗವಾನ್ ಹನುಮಂತನನ್ನು ಭೇಟಿಯಾದನು. ಪ್ರತಿ 41 ವರ್ಷಗಳಿಗೊಮ್ಮೆ ಹನುಮಂತನು ಶ್ರೀಲಂಕಾದ ಬಜರಂಗಬಲಿಯ ಮಾತಂಗ್ ಬುಡಕಟ್ಟಿಗೆ ಬ್ರಹ್ಮಜ್ಞಾನವನ್ನು ನೀಡಲು ಬರುತ್ತಾನೆ ಎಂದು ಹೇಳಲಾಗುತ್ತದೆ. ಕಲಿಯುಗದ ಕೊನೆಯಲ್ಲಿ ಪಾಪದ ಮಿತಿಯನ್ನು ಮೀರಿದಾಗ ಭಗವಾನ್ ಹನುಮಂತನು ಕಲ್ಕಿಯ ಭೂಮಿಯಲ್ಲಿ ಹುಟ್ಟುತ್ತಾನೆ ಮತ್ತು ಬಜರಂಗಬಲಿ ಮತ್ತೊಮ್ಮೆ ಭಗವಾನ್ ಕಲ್ಕಿಯ ರೂಪದಲ್ಲಿ ಭಗವಾನ್ ರಾಮನನ್ನು ಭೇಟಿಯಾಗುತ್ತಾನೆ. ತದನಂತರ ಶ್ರೀರಾಮನು ನೀಡಿದ ಆ ಮಾತುಗಳ ಕೆಲಸವೂ ಕೊನೆಗೊಳ್ಳುತ್ತದೆ. ಚಿರಂಜೀವಿ ಮಹಾಪುರುಷರ ಪಟ್ಟಿಯಲ್ಲಿ 2ನೇ ಹೆಸರು ಪರಶುರಾಮಜಿ. ಪರಶುರಾಮಜಿ ವಿಷ್ಣುವಿನ 6ನೇ ಅವತಾರ ಮತ್ತು ಚಿರಂಜೀವಿಯಾಗಿರುವುದರಿಂದ ಅವರ ಪುರಾವೆಯು ಮಹಾಭಾರತದಲ್ಲಿಯೂ ಕಂಡುಬಂದಿದೆ. ಕಠಿಣ ತಪಸ್ಸು ಮಾಡಿದ ನಂತರ ಅವನಿಗೆ ಪರಶು ಎಂಬ ಕೊಡಲಿಯನ್ನು ನೀಡಲಾಯಿತು ಮತ್ತು ಶಿವನು ಅವನಿಗೆ ಸಮರ ಕಲೆಗಳ ಮಾರ್ಗಗಳನ್ನು ಕಲಿಸಿದನು. ಶಕ್ತಿಶಾಲಿ ಚಕ್ರವರ್ತಿ ಕಾರ್ತವೀರ್ಯನಿಂದ ತನ್ನ ತಂದೆಯನ್ನು ಕೊಂದ ನಂತರ ಪರಶುರಾಮನು ಜಗತ್ತಿನಲ್ಲಿ ಅವನು ಕಂಡುಕೊಳ್ಳುವುದಕ್ಕಿಂತ 21 ಪಟ್ಟು ಹೆಚ್ಚು ಕ್ಷತ್ರಿಯರನ್ನು ನಾಶಮಾಡಲು ಪ್ರಸಿದ್ಧನಾದನು. ಪರಶುರಾಮಜಿ ಪಿತ್ಮ, ಭೀಷ್ಮ ಮತ್ತು ಗುರು ದ್ರೋಣಾಚಾರ್ಯರ ಗುರುಗಳೂ ಆಗಿದ್ದರು. ಪುರಾತನ ಕಥೆಗಳ ಪ್ರಕಾರ ಪರಶುರಾಮಜಿ ಭಗವಾನ್ ಕಲ್ಕಿಯ ಗುರು ಆಗಿರಬೇಕು. ಮಹಾಭಾರತದಲ್ಲಿಯೂ ಅವರ ನಿವಾಸ ಮಹೇಂದ್ರಗಿರಿ ಪರ್ವತವಾಗಿತ್ತು ಮತ್ತು ಇಂದು ಮಹೇಂದ್ರಗಿರಿ ಪರ್ವತವು ಭಾರತದ ಒಡಿಶಾದಲ್ಲಿರುವ ಕಲಿಯುಗ್ನಲ್ಲಿಯೂ ಇದೆ. ಪರಶುರಾಮನು ಮಹೇಂದ್ರಗಿರಿ ಪರ್ವತದಲ್ಲಿ ತಪಸ್ಸು ಮಾಡುವ ಮೂಲಕ ಭಗವಾನ್ ಕಲ್ಕಿಯ ಅವತಾರಕ್ಕಾಗಿ ಕಾಯುತ್ತಿದ್ದಾನೆ ಎಂದು ನಂಬಲಾಗಿದೆ. ಮುಂದಿನ ಮಹಾನ್ ವ್ಯಕ್ತಿ ಮಹಾಬಲಿ. ಅವರನ್ನು ಬಲಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಬಲಿ ರಾಜನು ದೇವಾಂಬ ಮತ್ತು ವಿರೋಚನನ ಮಗ. ಅವರು ದೇವತಾ ಸಾಮ್ರಾಜ್ಯವನ್ನು ಆಳಿದರು. ಅವರ ಅಜ್ಜ ಶ್ರೀ ಹರಿಭಕ್ತ ಪ್ರಹ್ಲಾದರು ಅವರನ್ನು ಪೋಷಿಸಿದರು ಮತ್ತು ಉತ್ತಮ ಗುಣಗಳನ್ನು ಮತ್ತು ಭಕ್ತಿಯನ್ನು ಕಲಿಸಿದರು. ಅವನು ನ್ಯಾಯಯುತ, ಬುದ್ಧಿವಂತ ಮತ್ತು ಪರೋಪಕಾರಿ ರಾಜ ಎಂದು ಗೌರವಿಸಲ್ಪಟ್ಟನು. ಅವರನ್ನು ವಿಷ್ಣುವಿನ ಉತ್ಸಾಹಿ ಭಕ್ತ ಎಂದು ಪರಿಗಣಿಸಲಾಗಿದೆ. ಅವನ ಅಜ್ಜನ ನಂತರ ಬಲಿ ರಾಕ್ಷಸರ ರಾಜನಾದನು ಮತ್ತು ಅವನ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ನಿರೀಕ್ಷಿತ ಸ್ಥಿರತೆ ಮತ್ತು ಅಭಿವೃದ್ಧಿಯ ಅವಧಿ ಇತ್ತು. ನಂತರ ಅವರು ಇಡೀ ಗ್ರಹದ ನಿಯಂತ್ರಣವನ್ನು ಪಡೆದರು ಮತ್ತು ತನ್ನ ಪ್ರದೇಶವನ್ನು ವಿಸ್ತರಿಸಿದರು. ಮತ್ತು ಅವನು ಇಂದ್ರ ಮತ್ತು ಇತರ ದೇವತೆಗಳನ್ನು ಸೋಲಿಸಿದನು ಮತ್ತು ಅವನು ಸ್ವರ್ಗವನ್ನು ಸಹ ನಿಯಂತ್ರಿಸಿದನು. ಬಲಿ ರಾಜ ತನ್ನ ಶಕ್ತಿಯಿಂದ 3 ಲೋಕಗಳನ್ನು ಗೆದ್ದಿದ್ದ. ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳಲು ಬಲಿ ರಾಜನು ಶುಕ್ರಾಚಾರ್ಯರ ಸಲಹೆಯ ಮೇರೆಗೆ ಸ್ವರ್ಗದಲ್ಲಿ ಅಶ್ವಮೇಧ ಯಜ್ಞವನ್ನು ಪ್ರಾರಂಭಿಸಿದನು. ಒಮ್ಮೆ ಅಶ್ವಮೇಧ ಯಜ್ಞದ ಸಮಯದಲ್ಲಿ ಬಲಿ ರಾಜನು ತುಂಬಾ ಉದಾರ ಭಾವನೆ ಹೊಂದಿದ್ದನು ಮತ್ತು ಅವನು ತನ್ನ ಜನರ ಆಸೆಗಳನ್ನು ಪೂರೈಸುತ್ತಿದ್ದನು. ಅವರನ್ನು ಮಹಾನ್ ದಾನಿ ಎಂದು ಪರಿಗಣಿಸಲಾಗಿದೆ. ಪ್ರಾಚೀನ ಕಥೆಗಳ ಪ್ರಕಾರ ರಾಜಬಲಿಯ ಸೊಕ್ಕನ್ನು ಮುರಿಯಲು ವಿಷ್ಣುವು ವಾಮನ ರೂಪವನ್ನು ತೆಗೆದುಕೊಂಡನು. ಒಮ್ಮೆ ವಾಮನನು ಬಲಿ ರಾಜನ ಯಜ್ಞದಲ್ಲಿ ಭಾಗವಹಿಸಿದನು ಮತ್ತು ಯಜ್ಞದ ಸಮಯದಲ್ಲಿ ಎಲ್ಲಾ ಬ್ರಾಹ್ಮಣರು ಬಲಿ ರಾಜನಿಂದ ಸ್ವಲ್ಪ ದಾನವನ್ನು ಕೇಳುತ್ತಿದ್ದರು. ವಾಮನನ ಸರದಿ ಬಂದಾಗ ಅವನು ಬಲಿ ರಾಜನಿಗೆ ಕೇವಲ 3 ಅಡಿ ಭೂಮಿಯನ್ನು ಕೇಳಿದನು. ರಾಜಬಲಿ ಮತ್ತು ಅಲ್ಲಿದ್ದ ಎಲ್ಲ ಬ್ರಾಹ್ಮಣರು ನಕ್ಕರು. ರಾಜ ಬಲಿ ಹೇಳಿದನು, ನೀನು ನಿನ್ನ ಚಿಕ್ಕ ಪಾದಗಳಿಂದ ಎಷ್ಟು ಭೂಮಿಯನ್ನು ಅಳೆದು ಏನಾದರೂ ಕೇಳು. ಆದರೆ ಭಗವಾನ್ ವಾಮನನು ಅವನ ಬೇಡಿಕೆಗೆ ಅಚಲವಾಗಿದ್ದನು. ಆಗ ಬಲಿ ರಾಜನು ಹೇಳಿದನು, ನೀನು ಎಲ್ಲಿ ಬೇಕಾದರೂ ಭೂಮಿಯನ್ನು ತೆಗೆದುಕೊಳ್ಳಬಹುದು. ಅದರ ನಂತರ ಭಗವಾನ್ ವಾಮನನು ತನ್ನ ಬೃಹತ್ ರೂಪವನ್ನು ತೆಗೆದುಕೊಂಡನು. ಒಂದು ಕಾಲಿನಲ್ಲಿ ಅವನು ಸ್ವರ್ಗವನ್ನು ಅಳೆದನು. ಮತ್ತೊಂದೆಡೆ ಅವರು ಭೂಮಿ ಮತ್ತು ಭೂಗತ ಪ್ರಪಂಚವನ್ನು ಅಳೆದರು. ಆಗ ಅವರು ಹೇಳಿದರು, ನಾನು 3ನೇ ಕಾಲನ್ನು ಎಲ್ಲಿ ಇಡಬೇಕು? ಅದರ ಮೇಲೆ ರಾಜ ಬಲಿ ತನ್ನ ತಲೆಯನ್ನು ಮುಂದಿಟ್ಟನು. ರಾಜ ಬಲಿಯ ಔದಾರ್ಯವನ್ನು ನೋಡಿದ ನಂತರ ಭಗವಾನ್ ವಾಮನನು ಬಲಿ ರಾಜನ ಕೋರಿಕೆಯನ್ನು ಸ್ವೀಕರಿಸಿದನು ಮತ್ತು ಅವನ ಅನುಯಾಯಿಗಳ ಯೋಗಕ್ಷೇಮವನ್ನು ಪರೀಕ್ಷಿಸಲು ವರ್ಷಕ್ಕೊಮ್ಮೆ ಭೂಮಿಗೆ ಮರಳಲು ಅವಕಾಶ ಮಾಡಿಕೊಟ್ಟನು. ಇದಕ್ಕಾಗಿಯೇ ದಕ್ಷಿಣ ಭಾರತದಲ್ಲಿ ಅನೇಕ ಜನರು ಪ್ರತಿ ವರ್ಷ ಓಣಂ ಅನ್ನು ರಾಜ ಬಲಿಗೆ ಗೌರವ ಸಲ್ಲಿಸಲು ಆಚರಿಸುತ್ತಾರೆ. ಕಿಂಗ್ ಬಾಲಿ ನೆದರ್ವರ್ಲ್ಡ್ನಲ್ಲಿದ್ದಾನೆ ಎಂದು ನಂಬಲಾಗಿದೆ. ಅಲ್ಲಿ ಅವನು ತನ್ನ ಮೋಕ್ಷಕ್ಕಾಗಿ ನಾಳೆಯ ಅವತಾರಕ್ಕಾಗಿ ಇನ್ನೂ ಕಾಯುತ್ತಿದ್ದಾನೆ. ಮುಂದಿನ ಮಹಾಪುರುಷ ಲಂಕಾದ ರಾಜ ವಿಭೀಷಣ.
ವಿಭೀಷಣ ಋಷಿ ವಿಶ್ರವ ಮತ್ತು ಲಂಕಾದ ರಾಜ ರಾವಣನ ಕಿರಿಯ ಸಹೋದರ. ಅವನ ರಾಕ್ಷಸ ಪರಂಪರೆಯ ಹೊರತಾಗಿಯೂ ಅವನು ತನ್ನನ್ನು ಬ್ರಾಹ್ಮಣ ಎಂದು ಪರಿಗಣಿಸಿದ ಧಾರ್ಮಿಕ ವ್ಯಕ್ತಿ. ಏಕೆಂದರೆ ಅವರ ತಂದೆಗೆ ಧರ್ಮದ ಬಗ್ಗೆ ಸ್ಪಷ್ಟ ಗೌರವವಿತ್ತು. ವಿಭೀಷಣನು ಶ್ರೀರಾಮನ ಶಾಶ್ವತ ಭಕ್ತನಾಗಿದ್ದನು. ಲಂಕಾದ ರಾಜ ರಾವಣನು ಮಾತೆ ಸೀತೆಯನ್ನು ಅಪಹರಿಸಿದಾಗ ವಿಭೀಷಣನು ತನ್ನ ಸಹೋದರ ರಾವಣನಿಗೆ ಭಗವಾನ್ ರಾಮನೊಂದಿಗೆ ಶತ್ರುಗಳಾಗಬೇಡ ಎಂದು ಹೇಳಿದನು. ಇದರ ನಂತರ ರಾವಣನು ವಿಭೀಷಣನನ್ನು ಲಂಕೆಯಿಂದ ಹೊರಹಾಕಿದನು. ಆಗ ವಿಭೀಷಣನು ರಾಮನ ಸೇವೆ ಮಾಡಲು ಹೋದನು ಮತ್ತು ರಾವಣನ ಅನೈತಿಕತೆಯನ್ನು ಕೊನೆಗೊಳಿಸಲು ಧರ್ಮವನ್ನು ಬೆಂಬಲಿಸಿದರು. ರಾವಣನ ಮೇಲೆ ರಾಮನ ವಿಜಯದ ನಂತರ ವಿಭೀಷಣನನ್ನು ಲಂಕಾದ ರಾಜನನ್ನಾಗಿ ಮಾಡಲಾಯಿತು. ಒಂದು ಸಮಯದಲ್ಲಿ ವಿಭೀಷಣನನ್ನು ಸಿಂಗಳಿಯರು 4 ಸ್ವರ್ಗೀಯ ರಾಜರಲ್ಲಿ ಒಬ್ಬರಾಗಿ ಗೌರವಿಸಿದರು. ರಾವಣನನ್ನು ಸೋಲಿಸಿದ ನಂತರ ಭಗವಾನ್ ರಾಮನು ವಿಭೀಷಣನಿಗೆ ಚಿರಂಜೀವಿಯಾಗುವ ವರವನ್ನು ನೀಡಿದ್ದನು. ಅವನು ಇಂದಿನ ಕಲಿಯುಗದ ಕೊನೆಯವರೆಗೂ ಬದುಕುತ್ತಾನೆ. ವಿಭೀಷಣನ ಪ್ರಕಾರ ಅವನು ರಾಮಾಯಣದ ನಂತರ ಮಹಾಭಾರತದಲ್ಲಿಯೂ ಕಂಡುಬಂದನು. ಒಂದು ಕಥೆಯ ಪ್ರಕಾರ ಯುಧಿಷ್ಠಿರನ ರಾಜಸೂಯ ಯಾಗವು ವೈದಿಕ ಕಾಲದ ಪ್ರಸಿದ್ಧ ಯಾಗವಾಗಿದೆ ಮತ್ತು ಚಕ್ರವರ್ತಿಯಾಗಲು ರಾಜರು ಇದನ್ನು ಮಾಡಿದರು. ಆ ಯಾಗದ ಸಮಯದಲ್ಲಿ ವಿಭೀಷಣನು ಸಹದೇವನನ್ನು ಭೇಟಿಯಾದನು. ಕಲಿಯುಗದಲ್ಲಿ ವಿಭೀಷಣ ಎಲ್ಲಿದ್ದಾನೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದರೆ ಈ ಯುಗದಲ್ಲಿ ಅವನಿಗೆ ಒಂದೇ ಒಂದು ಗುರಿಯಿದೆ. ಅದು ತನ್ನ ಭಗವಂತನ ಅವತಾರ ಕಲ್ಕಿಯನ್ನು ಭೇಟಿ ಮಾಡುವುದು. ಚಿರಂಜೀವಿ ಮಹಾಪುರುಷರಲ್ಲಿ ಅಶ್ವತ್ಥಾಮನೂ ಸೇರಿದ್ದಾನೆ. ಗುರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಇನ್ನೂ ಮುಕ್ತಿಗಾಗಿ ಈ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾನೆ. ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮ ಕೌರವರನ್ನು ಬೆಂಬಲಿಸಿದ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಬ್ರಹ್ಮಾಶ್ರಮದ ಬಳಕೆಯಿಂದಾಗಿ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು ಕಲಿಯುಗದವರೆಗೆ ಅಲೆದಾಡುವಂತೆ ಶಾಪ ಕೊಟ್ಟನು. ಶಿವನನ್ನು ಪೂಜಿಸಲು ಅಶ್ವತ್ಥಾಮ ಪ್ರತಿದಿನ ಮಧ್ಯಪ್ರದೇಶದ ಅಸಿರ್ಗಢ್ ಕೋಟೆಯಲ್ಲಿರುವ ಪುರಾತನ ಶಿವ ದೇವಾಲಯಕ್ಕೆ ಬರುತ್ತಾನೆ ಎಂದು ನಂಬಲಾಗಿದೆ. ಅಶ್ವತ್ಥಾಮ ಕೂಡ ಕಲ್ಕಿಯ ಅವತಾರಕ್ಕಾಗಿ ಕಾಯುತ್ತಿದ್ದಾನೆ. ಪೂಜಿಸಲ್ಪಡದ ಶಿವನ ಏಕೈಕ ಅವತಾರ ಅಶ್ವತ್ಥಾಮ ಎಂದು ಹೇಳಲಾಗುತ್ತದೆ. ಆದರೆ ಕಲ್ಕಿ ಅವತಾರದಲ್ಲಿ ಅಶ್ವತ್ಥಾಮ ಮುಂದಿನ ಪೀಳಿಗೆಗೆ ನೆನಪಿಡುವ ಪ್ರಮುಖ ಪಾತ್ರವನ್ನು ಹೊಂದಿರುತ್ತಾನೆ. ಅಶ್ವತ್ಥಾಮನ ನಂತರ 6 ಜನ ಚಿರಂಜೀವಿ ಮಹಾಪುರುಷರು. ಮಹರ್ಷಿ ವ್ಯಾಸ, ಅವರ ಮೂಲ ಹೆಸರು ಕೃಷ್ಣ ದ್ವೈಪಾಯನ್. 4 ವೇದಗಳು, ಮಹಾಭಾರತ, 18 ಪುರಾಣಗಳು ಮತ್ತು ಗೀತೆಗಳನ್ನು ಬರೆದ ಕಾರಣ ಮಹರ್ಷಿ ವ್ಯಾಸರನ್ನು ಮಹರ್ಷಿ ವೇದವ್ಯಾಸ್ ಎಂದೂ ಕರೆಯುತ್ತಾರೆ. ಮಹರ್ಷಿ ವ್ಯಾಸರು ತಪಸ್ವಿ ಜೀವನ ನಡೆಸುವ ಉದ್ದೇಶದಿಂದ ತಮ್ಮ ತಾಯಿ ಸತ್ಯವತಿಯನ್ನು ತೊರೆದಿದ್ದರು. ಆದರೆ ಅವನು ತನ್ನ ತಾಯಿಗೆ ಅಗತ್ಯವಿದ್ದರೆ ಅವನು ಹಿಂತಿರುಗುವುದಾಗಿ ಭರವಸೆ ನೀಡಿದನು. ಮಹಾಭಾರತದ ಮೊದಲ ಪುಸ್ತಕವನ್ನು ಬರೆಯಲು ಸಹಾಯ ಮಾಡುವಂತೆ ಮಹರ್ಷಿ ವ್ಯಾಸರು ಗಣೇಶನನ್ನು ಕೋರಿದ್ದರು. ಆದರೆ ವ್ಯಾಸರು ನಿಲ್ಲಿಸದೆ ಕಥೆಯನ್ನು ಹೇಳಿದಾಗ ಗಣೇಶ ಮಾತ್ರ ಒಪ್ಪಿದರು. ಮಹರ್ಷಿ ವ್ಯಾಸರು ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಂತರ ಅದನ್ನು ಬರೆಯಲು ಗಣೇಶನನ್ನು ಕೇಳಿದರು. ನಂತರ ಮಹರ್ಷಿ ವೇದ ವ್ಯಾಸರು ಮಹಾಭಾರತ, ಉಪನಿಷತ್ತು ಮತ್ತು 18 ಪುರಾಣಗಳನ್ನು ಓದಿದರು. ಆದರೆ ಭಗವಾನ್ ಗಣೇಶ ಅದನ್ನು ಬರೆದರು. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಮಹರ್ಷಿ ವ್ಯಾಸರು ಚಿರಂಜೀವಿಯಾಗಿದ್ದು ಮಾನವೀಯತೆಗೆ ಸಹಾಯ ಮಾಡಲು ಕಲಿಯುಗದ ಕೊನೆಯವರೆಗೂ ಭೂಮಿಯ ಮೇಲೆ ಇರಲು ನಿರ್ಧರಿಸಿದ್ದಾರೆ. ಬಹುಪಾಲು ಹಿಂದೂ ಧರ್ಮಗಳು ಬಳಸುವ ಅಪಾರ ಆಧ್ಯಾತ್ಮಿಕ ಸಾಹಿತ್ಯದ ಸೃಷ್ಟಿಕರ್ತ ಮಹರ್ಷಿ ವೇದವ್ಯಾಸವರ ಜನ್ಮದಿನದಂದು ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಇದು ಗುರುವಿಗೆ ಗೌರವವನ್ನು ನೀಡುತ್ತದೆ. ಮಹರ್ಷಿ ವ್ಯಾಸರು ಭಗವಾನ್ ಕಲ್ಕಿಯ ಜನನದ ಮೊದಲು ಗ್ರಂಥಗಳಲ್ಲಿ ಅವರ ಅವತಾರದ ಬಗ್ಗೆ ಬರೆದಿದ್ದಾರೆ. ಮಹರ್ಷಿ ವೇದವ್ಯಾಸರು ಮಹಾ ತಪಸ್ವಿಯಾಗಿರುವುದರಿಂದ ಕಲಿಯುಗದಲ್ಲಿ ಭಗವಾನ್ ಕಲ್ಕಿಯ ದರ್ಶನಕ್ಕಾಗಿ ತಪಸ್ಸಿಗಾಗಿ ಕಾಯುತ್ತಿದ್ದಾರೆ. ಕೃಪಾಚಾರ್ಯ ವೇ ಚಿರಂಜೀವಿ ಮಹಾಪುರುಷ. ಸಂಸ್ಕೃತ ಗ್ರಂಥಗಳಲ್ಲಿ ಅವರನ್ನು ಚಿರಂಜೀವಿ ಎಂದು ಕರೆಯಲಾಗುತ್ತದೆ. ಕೃಪಾಚಾರ್ಯರು ಅಶ್ವತ್ಥಾಮನ ಮಾಮ, ಪಾಂಡವರು ಮತ್ತು ಕೌರವರ ಆಚಾರ್ಯರಾಗಿದ್ದರು. ಕೃಪಾಚಾರ್ಯರ ತಂದೆ ಸಂತ ಶರದ್ವಾನ್ ಅವರು ಬಿಲ್ಲುಗಾರರಾಗಿ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿ ಜಗತ್ತಿಗೆ ಬಂದರು. ಅವರು ಧ್ಯಾನವನ್ನು ಅಭ್ಯಾಸ ಮಾಡಿದರು ಮತ್ತು ಯುದ್ಧದ ಪ್ರತಿಯೊಂದು ಅಂಶದಲ್ಲೂ ಪಾಂಡಿತ್ಯವನ್ನು ಪಡೆದರು. ಅವನು ಕ್ರಿಮಿನಲ್ ಬಿಲ್ಲುಗಾರನಾಗಿದ್ದನು. ಅವನು ಯಾರೊಂದಿಗೂ ಸ್ಪರ್ಧಿಸಬಲ್ಲನು.